ಹಾಯ್ ಸ್ನೇಹಿತರೆ, ನಿಮಗೆ ಗೊತ್ತಾ, ಒಂದು ಜೇನುನೊಣ ತನ್ನ ಇಡೀ ಜೀವನವನ್ನು ಕೇವಲ ಒಂದು ಚಮಚ ಜೇನಿಗೂ ಕಡಿಮೆ ಜೇನು ಉತ್ಪಾದಿಸುತ್ತದೆ. ಆದರೆ ಸಾವಿರಾರು ಜೇನುನೊಣಗಳು ಪ್ರತಿದಿನ ಸಣ್ಣ ಸಣ್ಣ ಪ್ರಯತ್ನ ಮಾಡಿದಾಗ ಒಂದು ದೊಡ್ಡ ಜೇನುಗೂಡು ನಿರ್ಮಾಣವಾಗುತ್ತದೆ. ಈ ಕಥೆಯ ಹಿಂದೆ ಇರುವ ರಹಸ್ಯ ತಿಳಿದರೆ ನೀವು ಇಂದಿನಿಂದ ಸಣ್ಣ ಪ್ರಯತ್ನವನ್ನು ಎಂದಿಗೂ ಕಡೆಗಣಿಸುವುದಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಂದಿನ ಜಗತ್ತಿನಲ್ಲಿ ಎಲ್ಲರೂ ದೊಡ್ಡ ಯಶಸ್ಸು ಬೇಕು, ಆದರೆ ಸಣ್ಣ ಪ್ರಯತ್ನ ಮಾಡಲು ಯಾರಿಗೂ ಇಷ್ಟವಿಲ್ಲ. ಜನರು ಒಂದೇ ದಿನದಲ್ಲಿ ದೊಡ್ಡ ಬದಲಾವಣೆ ಬಯಸುತ್ತಾರೆ, ಆದರೆ ಪ್ರಕೃತಿ ನಮಗೆ ಬೇರೆ ಪಾಠ ಕಲಿಸುತ್ತದೆ. ಜೇನುನೊಣ ನಮಗೆ ಹೇಳುವುದು ಒಂದೇ ಮಾತು: ಪ್ರತಿದಿನದ ಸಣ್ಣ ಪ್ರಯತ್ನವೇ ಒಂದು ದಿನ ದೊಡ್ಡ ಯಶಸ್ಸಾಗುತ್ತದೆ. ಜೇನುನೊಣ ದಿನವಿಡೀ ಸಾವಿರಾರು ಹೂಗಳ ಬಳಿ ಹೋಗುತ್ತದೆ. ಪ್ರತಿಯೊಂದು ಹೂವಿನಿಂದ ಸ್ವಲ್ಪವೇ ಮಕರಂದವನ್ನು ಸಂಗ್ರಹಿಸುತ್ತದೆ. ಒಂದೇ ಹೂವಿನಿಂದ ಸಂಪೂರ್ಣ ಜೇನು ಸಿಗುವುದಿಲ್ಲ, ಆದರೂ ಅದು ನಿರಾಶೆಯಾಗುವುದಿಲ್ಲ. ಯಾಕೆಂದರೆ ಅದಕ್ಕೆ ಗೊತ್ತು, ಪ್ರತಿಯೊಂದು ಸಣ್ಣ ಹನಿ ಸೇರಿ ಒಂದು ದೊಡ್ಡ ಫಲಿತಾಂಶ ನೀಡುತ್ತದೆ. ನಮ್ಮ ಜೀವನವೂ ಇದೇ ರೀತಿ. ಇಂದು ನೀವು 20 ನಿಮಿಷ ಓದಿದರೆ ಅದು ಚಿಕ್ಕದಾಗಿ ಕಾಣಬಹುದು. ಇಂದು ನೀವು ಹೊಸ ಕೌಶಲ್ಯ ಕಲಿತರೆ ಅದು ದೊಡ್ಡ ಸಾಧನೆ ಅನಿಸದಿರಬಹುದು. ಆದರೆ 1 ವರ್ಷದ ನಂತರ ಇದೇ ಸಣ್ಣ ಪ್ರಯತ್ನಗಳು ನಿಮ್ಮನ್ನು ಇತರರಿಗಿಂತ ಬಹಳ ಮುಂದೆ ಕರೆದೊಯ್ಯುತ್ತದೆ. ಇದೀಗ ಒಂದು ಪ್ರಶ್ನೆ: ಜೇನುನೊಣ ಒಂದೇ ದಿನ ಕೆಲಸ ಮಾಡದೇ ಇದ್ದರೆ ಏನಾಗುತ್ತದೆ? ಬಹುಶಃ ಏನೂ ಆಗುವುದಿಲ್ಲ. ಆದರೆ ಪ್ರತಿದಿನ ಕೆಲಸ ಬಿಡುತ್ತಾ ಹೋದರೆ ಜೇನುಗೂಡು ಎಂದಿಗೂ ತುಂಬುವುದಿಲ್ಲ. ಇದೇ ರೀತಿ ನಮ್ಮ ಜೀವನದಲ್ಲಿ ಒಂದು ದಿನ ಸೋಮಾರಿತನ ದೊಡ್ಡ ಸಮಸ್ಯೆಯಲ್ಲ, ಆದರೆ ಅದು ಅಭ್ಯಾಸವಾದರೆ ಯಶಸ್ಸು ದೂರವಾಗುತ್ತದೆ. ಜೇನುನೊಣ ಇನ್ನೊಂದು ದೊಡ್ಡ ಪಾಠ ಕಲಿಸುತ್ತದೆ. ಅದು ಹೂವಿನ ಸೌಂದರ್ಯವನ್ನು ನೋಡುತ್ತಾ ಸಮಯ ಕಳೆಯುವುದಿಲ್ಲ. ಅದು ಕೆಲಸವನ್ನು ಮುಗಿಸಿ ಮುಂದಿನ ಹೂವಿನ ಕಡೆ ಹೋಗುತ್ತದೆ. ಆದರೆ ನಾವು ನಮ್ಮ ಗುರಿಗಿಂತ ಹೆಚ್ಚು ಸಮಯ ಇತರರ ಜೀವನವನ್ನು ನೋಡುತ್ತಾ ಕಳೆಯುತ್ತೇವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಗಂಟೆಗಟ್ಟಲೆ ಸಮಯ ಕಳೆದು ನಂತರ ಯಶಸ್ಸು ಸಿಗಲಿಲ್ಲ ಎಂದು ಬೆರಪಡುತ್ತೇವೆ. ಜೇನುನೊಣ ತನ್ನ ಕೆಲಸವನ್ನು ಯಾರಾದರೂ ಹೊಗಳಲಿ ಎಂದು ಮಾಡುವುದಿಲ್ಲ, ಅದು ತನ್ನ ಕರ್ತವ್ಯವನ್ನು ಮಾಡುತ್ತದೆ. ಅದೇ ರೀತಿ ನಿಮ್ಮ ಪರಿಶ್ರಮಕ್ಕೆ ತಕ್ಷಣ ಮೆಚ್ಚುಗೆ ಸಿಗದಿದ್ದರೂ ಕೆಲಸ ನಿಲ್ಲಿಸಬೇಡಿ. ಒಂದು ದಿನ ನಿಮ್ಮ ಫಲಿತಾಂಶವೇ ನಿಮ್ಮ ಪರವಾಗಿ ಮಾತನಾಡುತ್ತದೆ. ನೆನಪಿಡಿ, ಒಂದು ದೊಡ್ಡ ಜೇನುಗೂಡು ಒಂದೇ ದಿನದಲ್ಲಿ ನಿರ್ಮಾಣವಾಗುವುದಿಲ್ಲ. ಸಾವಿರಾರು ಸಣ್ಣ ಪ್ರಯತ್ನಗಳ ಫಲವೇ ಅದು. ನಿಮ್ಮ ಕನಸುಗಳು ಹಾಗೆಯೇ. ಪ್ರತಿದಿನ ಸಣ್ಣ ಹೆಜ್ಜೆ ಮುಂದೆ ಇಡಿ. ಒಂದು ದಿನ ಹಿಂದೆ ತಿರುಗಿ ನೋಡಿದಾಗ ನೀವು ಎಷ್ಟು ದೂರ ಬಂದಿದ್ದೀರಿ ಎಂಬುದು ನಿಮಗೆ ಆಶ್ಚರ್ಯವಾಗುತ್ತದೆ. ಇಂದಿನಿಂದ ಒಂದು ನಿರ್ಧಾರ ಮಾಡಿ: ದೊಡ್ಡ ಯಶಸ್ಸಿನ ಬಗ್ಗೆ ಮಾತ್ರ ಯೋಚಿಸಬೇಡಿ. ಇಂದಿನ ಸಣ್ಣ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ಯಾಕೆಂದರೆ ದೊಡ್ಡ ಯಶಸ್ಸು ಒಂದು ದೊಡ್ಡ ಹೆಜ್ಜೆಯಿಂದ ಬರುವುದಿಲ್ಲ, ಪ್ರತಿದಿನ ಸಣ್ಣ ಸಣ್ಣ ಹೆಜ್ಜೆಗಳಿಂದ ಬರುತ್ತದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.